ಧನ್ಯವಾದ ಸುಜಾತಾ ನಾಯ್ಕ್. ನಮ್ಮ ಸೀತಾರಾಮ್ ನಾಯ್ಕ್ ಸರ್ ಅವರ ಪ್ರೀತಿಯ ಮಡದಿ. ಜೋರಾದಂತ ಕೈ ಚಪ್ಪಾಳೆ. ಹೇಳ್ತಾರೆ ತಾಯಿ ಮತ್ತೆ ತಂದೆ ದೇವ್ರಿಗೆ ಸಮಾನ, ಗುರುಗಳು ದೇವ್ರಿಗೆ ಸಮಾನ ಅಂತ ಹೇಳ್ತಾರೆ. ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ನಾವು ಮೊದಲಿಗೆ ದೀಪ ಹಚ್ತೀವಿ, ನಮ್ಮ ಭಾರತೀಯ ಕಲ್ಚರ್ ಅದು. ಹಾಗಾಗಿ ಎಲ್ಲ ಅತಿಥಿಗಳು ಮುಂದೆ ಬಂದು, ಹಾಗೆ ನಮ್ಮ ಎಡ್ಮಿನ್ಗಳು ಮುಂದೆ ಬಂದು ದೀಪ ಹಚ್ಚಬೇಕು. ನಮ್ಮ ಒಂದು ಕರೋಕೆಗೆ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬಿ ಚರಣ್ ಕುಮಾರ್ ಮಲ್ಯ ಸರ್, ಜಿ ಮುರಳೀಧರ್ ಕಾಮತ್ ಸರ್, ಮಾಲಿನಿ ಕೇಶವ ಪ್ರಸಾದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ದೀಪ ಹಚ್ಚಬೇಕು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣೆ ದೀಪೇನ ಸಂಸ್ಕೃತಿ ಗೌರಿ ನಾರಾಯಣಿ ನಮೋಸ್ತುತೆ. ಸೊ ಫೈನಲಿ ಮಂಗಳೂರಲ್ಲಿ ವಜ್ರ ಕರೋಕೆ ಒಂದು ಡಿಫ್ರೆಂಟ್ ಆಗಿರಬೇಕು ಇಲ್ಲಿನ ಗಾಯಕರು. ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನಂದ್ರೆ, ಇಲ್ಲಿ ತುಂಬಾ ತಿಳಿದಂತ ಗಾಯಕರು ಇರ್ತಾರೆ, ಕೆಲವು ಫಸ್ಟ್ ಕಳಿಯುವಂತ ಗಾಯಕರು ಇರ್ತಾರೆ, ಅವ್ರಿಗೆ ಪಾಪ ಗೊತ್ತಿರೋದಿಲ್ಲ. ಅಂತ ಗಾಯಕರಿಗೆ ಗೊತ್ತಿದ್ದವರು ಕಲಿಸಿಕೊಡ್ಬೇಕು. ನಾವು ಎಷ್ಟು ಕಲಿಸ್ತೀವಿ ಏತೆ ನಮ್ಮ ಕಲ್ಪವ, ನಮ್ಮ ಜ್ಞಾನ ಎಲ್ಲ ಜಾಸ್ತಿ ಅಪ್ಪ. ಏನ್ ಹೇಳ್ತೀರಾ ಸರ್? ಉತ್ಸವ ಹೋಟೆಲ್ ಅಲ್ಲಿ ಅದ್ದೂರಿ ಆದಂತ ನಮ್ಮ ಅಡ್ಮಿನ್ ಹೇಮಂತ್ ಅಮೀನ್, ವಜ್ರ, ಸೀತಾರಾಮ್ ಸರ್ ಇವರೆಲ್ಲ ಸಮ್ಮುಖದಲ್ಲಿ ಅದ್ದೂರಾಗಿ ನಾಡ್ತಾ ಇದೆ. ಸೊ ಎಲ್ಲ ತುಂಬಾ ಬೇರೆ ಬೇರೆ ಕರೋಕೆ ಕ್ಲಬ್ ಅಲ್ಲಿ ತಂಡದವರು ಬಂದಿದ್ದಾರೆ, ಅವ್ರು ಕೂಡ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಎಕಡು ಪನ್ಲಕನೆ ನಮಕ್ ಜಾತಿ ಬಾತ ಇಜ್ಜಿ ನಮ್ಮ ಮಾತ ಅಪ್ಪೆ ಸರಸ್ವತಿನ ಜೋಕುಲು ಮಾತೆಲ್ಲ ಒಟ್ಟಾದ ಬುಗ ಜೋರದಂತ ಕೈ ಚಪ್ಪಾಳೆ. ವಜ್ರ ಕರೋಕೆ ಕ್ಲಬ್ ಲಾಂಚ್ ಆಗ್ತಾ ಇದೆ. ಬಂದಂತ ಎಲ್ಲ ಕಲಾಭಿಮಾನಿ ದೇವರುಗಳಿಗೆ ನಾನು ನಿಮ್ಮ ಪ್ರೀತಿಯ ವಿಜಯ ಮಾಡುವಂತ ಸ್ವಾಗತ. ಥ್ಯಾಂಕ್ಸ್ ಲಾಟ್ ಸರ್. ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. 5 ಜನ ಇದ್ದಾರೆ, ತ್ರಿಮೂರ್ತಿಗಳು ಮುಡ್ಲೆ. ಸೊ ಎಲ್ಲ ಪಂಚಭೂತಗಳು, ನಮ್ಮ ಇಡೀ ಮನುಷ್ಯ, ಇಡೀ ಭೂಮಿ ಪಂಚಭೂತಗಳಿಂದ ಆಗಿದೆ. ಸೊ ಎಲ್ರೂ ಪಂಚಮಂ ಕಾರ್ಯಸಿದ್ಧಿ, ಎಲ್ರೂ ಒಳ್ಳೆದಾಗ್ಲಿ ಅಂತ ಹೇಳುತ್ತಾ ಕೃಷ್ಣನ್ನ ಶೋಕಾತೆ. ನಾನು 16ನೇ ವರ್ಷ ವಯಸ್ಸಿಂದ ಈ ಸಿನಿಮಾ ಸಂಗೀತದಲ್ಲಿ ಇದ್ರೂ ಈಗ ಈ ಕರೋಕೆ ಬಂದ ಮೇಲೆ ತುಂಬ ಹೆದರಿಕೆ ಆಗ್ತಾ ಇದೆ. ಹೆಂಗಪ್ಪ ಇದರಲ್ಲಿ ಹಾಡ್ತಾರೆ ನಮ್ಮ ಯಂಗ್ಸ್ಟರ್ಸು ಅಂತೇಳಿ. ಒಂದು ಹಾಡಿನ ಆ ಪಿಚ್ ಯಾವ ಪಿಚ್ಚಲ್ಲಿ ಇರ್ತದೆ, ಆ ಪಿಚ್ಚಲ್ಲಿ ಹಾಡುವಂಥ ಸಾಮರ್ಥ್ಯಕ್ಕೆ ಹೈ ಟೋನಲ್ಲಿ ಇರುವಂಥ, ಹೈ ಪಿಚ್ಚಲ್ಲಿ ಇರುವಂಥ ಹಾಡುಗಳು ಸುಲಭವಾಗಿ ಆಡ್ತಾರೆ. ಕೆಲವರು ಲೋ ಪಿಚ್ಚಲ್ಲಿ ಇರುವಂಥ ಹಾಡುಗಳನ್ನು ಸುಲಭವಾಗಿ ಆಡ್ತಾರೆ. ಇದರಲ್ಲಿ ಅಭ್ಯಾಸ ಮಾಡಲಿಕ್ಕೆ ಬೇಕಾಗಿ ಈ ಹೈ ಪಿಚ್ಚನ್ನು ಹಾಡಲಿಕ್ಕೆ ಆಗದವರು ಏನು ಮಾಡಬೇಕಂದ್ರೆ, ಒಂದು ಶ್ರುತಿ ಪೆಟ್ಟಿಗೆ ಇಟ್ಟು ಆ ಪಿಚ್ಗಿಂತ ಕಡಿಮೆ ಪಿಚ್ಚನ್ನು ಮನೆಯಲ್ಲಿಟ್ಟು ಈ ಹಾಡನ್ನು ಆ ಶ್ರುತಿ ಪೆಟ್ಟಿಗೆ ಒಟ್ಟಿಗೆ ಹಾಡಬೇಕು. ಒಂದು 10 ಸಲ ಹಾಡಿದರೆ ನಿಮಗೆ ಆ ಹಾಡಿನ ಅರ್ಥ ಗೊತ್ತಾಗ್ತದೆ. ಯಾಕೆಂದರೆ ಹಾಡ್ತಾ ಇದ್ದೀರಲ್ಲ ನೀವು ಏನು ತಪ್ಪು ಮಾಡ್ತಿದ್ದೀರಿ ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಈ ಕರೋಕೆಯಲ್ಲಿ ಹಾಡಿದರೆ ಏನಾಗ್ತದೆ ಅಂದರೆ, ಆ ಪಿಚ್ಚಿಗೆ ಟ್ರೈ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗದೆ ನಾನು ಏನು ತಪ್ಪು ಮಾಡ್ತಾ ಇದ್ದೇನೆ
ಹಲೋ ಚಿಕ್. ನಮ್ಮಲ್ಲಿ ಈ ಲೈವ್ ಮ್ಯೂಸಿಕಲ್ಲಿ ಏನಿರ್ತದೆ ಅಂದರೆ ಏನಾದರೂ ಹಾರ್ಮೋನಿಯಮ್ ಅಥವಾ ಕೀಬೋರ್ಡ್ ಎಲ್ಲ ಇರ್ತದೆ. ನನಗೆ ಆ ಪಿಚ್ಚಲ್ಲಿ ಹಾಡಲಿಕ್ಕೆ ಆಗದಿದ್ದರೆ ಅವರೇನೋ ಏನಾದರೂ ಹಾಫ್ ನೋಟ್ 1 ನೋಟ್ ಎಲ್ಲ ಕಮ್ಮಿ ಮಾಡಿ ಕೊಡ್ತಾರೆ. ಆಗ ನನಗೆ ಹಾಡಲಿಕ್ಕೆ ಆಗ್ತದೆ. ಹಾಡಲಿಕ್ಕೆ ಆಗುವಾಗ ಖುಷಿಯೂ ಆಗ್ತದೆ, ಆ ಹಾಡಿನ ಬಗ್ಗೆ ಒಂದು ಹುರುಪು ಬರ್ತದೆ. ಆಗ ಅದರಲ್ಲಿರೋ ಎಲ್ಲ ವಿಷಯಗಳ ಬಗ್ಗೆ ಅರಿವು ಕೂಡ ಆಗ್ತದೆ. ಹಾಗೆ ಕರೋಕಿಯನ್ನು ನೀವು ಏನು ಮಾಡಬೇಕಂದ್ರೆ, ನೀವು ಹಾಡಲಿಕ್ಕೆ ಕಷ್ಟವಾದಂಥ ಹಾಡುಗಳನ್ನು ಅದಕ್ಕೆ ಬೇಕಾದ ಸಾಫ್ಟ್ವೇರ್ಗಳಿವೆ, ಅಥವಾ ಸ್ಟುಡಿಯೋಗೆ ಹೋದರೆ ಅವರು ಒಂದು ಅರ್ಧ ನೋಟ 1 ನೋಟ ಕಮ್ಮಿ ಮಾಡಿ ಕೊಡ್ತಾರೆ. ಅದನ್ನು ನಿಮ್ಮ ಮೊಬೈಲ್ನೊಳಗೆ ಅಳವಡಿಸಿ ಅದರೊಟ್ಟಿಗೆ ಆಡಿ. ಆ ರೇಂಜಲ್ಲಿ ನೀವು ಹಾಡ್ತಾ ಇರುವಾಗ ನಿಮಗೆ ಖುಷಿ ಆಗ್ತದೆ. ಆಗ ಆಟೋಮೆಟಿಕ್ ಆಗಿ, ಯಾಕೆಂದರೆ ಗುರುಗಳ ಹತ್ರ ಸಂಗೀತ ಹೇಳಲಿಕ್ಕೆ ಏನು ಉಳಿದಿಲ್ಲ. ಅಶೋಕ್ ಸರ್ ಹಾಗೂ ಮುರಳೀಧರ್ ಸರ್ ಎಲ್ಲವನ್ನ ಚೆನ್ನಾಗಿ ವಿವರಿಸಿದ್ದಾರೆ. ಆದರೂ VK ಈವೆಂಟ್ಸ್ನ ಸಿಂಗ್ ಆ್ಯಂಡ್ ಸ್ವಿಂಗ್ ಕರೋಕೆ ಕ್ಲಬ್ನ ಇವತ್ತು ಇನಾಗ್ರೇಷನ್ ಏನಾಗಿದೆ ಅದಕ್ಕೆ ಶುಭವನ್ನು ಕೋರುತ್ತೇನೆ. ಯಾವಾಗಲೂ ಇದಕ್ಕೆ ಯಶಸ್ಸು ಹೆಚ್ಚು ಹೆಚ್ಚು ಸಿಗಲಿ ಅಂತ ನನ್ನ ಅತ್ಯಂತ ಖುಷಿಯಿಂದ ಹಾರೈಸ್ತಾ ಇದ್ದೀನಿ. ಹಾಗೂ ಇನ್ನೋರ್ವ ಅತಿಥಿ ಮುರಳೀಧರ್ ಕಾಮತ್ ಅವರು ಬಹುಮುಖ್ಯ ವ್ಯಕ್ತಿತ್ವ, ಸದಾ ನಗುಮಗದಿಂದ ಸ್ನೇಹ ಪ್ರೀತಿಯಿಂದ ಕೂಡಿದ ವ್ಯವಹಾರ, ಉದಯೋನ್ಮುಖ ಕಲಾವಿದರಿಗೆ ಹವ್ಯಾಸಿ ಗಾಯಕರುಗಳಿಗೆ ಸರ್ವ ರೀತಿಯ ಪ್ರೇರಣೆ ನಿರ್ದೇಶಕಗಳನ್ನು ಕೊಡುತ್ತಾ ಹಲವಾರು ಗಾಯಕರ ಹುಟ್ಟಿಗೆ ಕಾರಣರಾದವರು ಮುರಳೀಧರ್ ಕಾಮತ್. ಇವರ ಒಡನಾಡ ಯಾವತ್ತಿಗೂ ಸಂಗೀತ ಜೀವನಕ್ಕೆ ಅತಿ ದೊಡ್ಡ ಶಕ್ತಿ ಹಾಗೂ ಕೊಡುಗೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರ ಭಾಗವಹಿಸುವಿಕೆ ಕೂಡ ಹರ್ಷದಾಯಕ ಅನುಭವ ಎಂದು ಹೇಳಲು ಇಚ್ಛಿಸುತ್ತೇನೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ಸಮಾರಂಭದಲ್ಲಿ ಮಾಲಿನಿ ಕೇಶವ ಪ್ರಸಾದ್ ಅವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನು ತಂದಿದೆ. ಮುಖ್ಯ ಅತಿಥಿಗಳಾಗಿರುವಂತಹ ಅಶೋಕ್ ಚರಣ್ ಸರ್, ಮುರಳೀಧರ್ ಸರ್, ಅದೇ ರೀತಿ ಮೇಡಮ್ ಮಾಲಿನಿ ಕೇಶವ ಪ್ರಸಾದ್ ಅವರು ಕೂಡ ಧನ್ಯವಾದ ಹೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನೀವಿಷ್ಟು ಪ್ರೀತಿ ಕೊಟ್ಟು ನಮ್ಮ ಮಾತಿಗೆ ಪ್ರೀತಿ ಕೊಟ್ಟು ಬಂದದಕ್ಕೆ ತುಂಬ ಥ್ಯಾಂಕ್ಸ್. ಅದೇ ರೀತಿ ಎಲ್ಲರೂ ಇಲ್ಲಿ ನೆರೆದಿರುವಂತಹ ಅವರಿಗೂ ಕೂಡ ಅಷ್ಟೇ ತುಂಬ ಪ್ರೀತಿ ಕೊಟ್ಟು ಏನೋ ಒಂದು ಒಳ್ಳೆ ರೀತಿ ಮನೋರಂಜನೆ ಸಿಗ್ಬೋದು ಅಂತ ನೀವು ಬಂದಿದ್ದೀರಾ. ನಿಮಗೂ ಧನ್ಯವಾದಗಳು. ನಾವು ಖಂಡಿತ ನಮ್ಮಿಂದ ಆಗುವಂತಹ ಪ್ರಯತ್ನದಲ್ಲಿ ನಿಮಗೆ ಇಷ್ಟು ಒಂದು ವ್ಯವಸ್ಥೆ ಎಲ್ಲ ಮಾಡಿ ಕೊಟ್ಟಿದ್ದೇವೆ. ಆದರೂ ಸ್ವಲ್ಪ ಟೈಮು ಲೇಟ್ ಆಯಿತು, ಕ್ಷಮಿಸಿಬಿಡಿ. ಅದೇ ರೀತಿ ನಾವೀಗ ಆದಷ್ಟು ಬೇಗನೆ ಸೊ ಒನ್ಸ್ ಅಗೇನ್ ಆಪರೇಟರ್, ಸೌಂಡ್ ಆಪರೇಟರ್ಗೆ ಒಂದ್ಸತಿ ಜೋರಾದ ಕೈ ಚಪ್ಪಾಳೆ. ಹಾಗೆಯೇ ರಾಜಣ್ಣ ವಿಡಿಯೋ ಮಾಡ್ತಾ ಇದ್ದಾರೆ, ಅವರು ಕೂಡ ಕೃಷ್ಣ ಕ್ಯಾಮರಾಮ್ಯಾನ್. ಅಲ್ಲಿ ರಿಜಿಸ್ಟ್ರೇಷನ್ ಮಾಡುವಂಥ ಎಲ್ರಿಗೂ, ಬಂದಂಥ ಎಲ್ಲ ಅಣ್ಣಂದಿರಿಗೂ ತಾಯಂದಿರಿಗೂ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ವಜ್ರ ಕಾರ್ಯಕ್ರಮ ಎಲ್ಲ ಮೆಂಬರ್ಸಿಗೂ ಧನ್ಯವಾದ. ಇನ್ನು ಒಂಚೂರು ಡಿಲೇ ಆಂಡಲ್ಲ ನನ್ನಲ್ಲ ಸುಮಾರು ವರ್ಷ ಉಂಟು ತಿಂಗಳು ಕಾರ್ಯಕ್ರಮ ಆವಂದೇ ಪುಡು ಒಂಚೂರು ಬೇಗ ಬೆಲೆ clubs for wishes and best wishes. Thanks a lot, sir, and thanks a lot for Aish, Krishnanna enna so ದಯವಿಟ್ಟು ಮೊಮೆಂಟಮ್ ನಮ್ಮ ಸೀತಾರಾಮ್ ನಾಯಕ್ ಸರ್, ಜಿ ಮುರಳೀಧರ್ ಕಾಮತ್ ಸರ್ ಅವರಿಗೆ ಮೊಮೆಂಟಮ್ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹೇಮಂತ್ ಬ್ರೋ, ಬಿ ಚರಣ್ ಕುಮಾರ್ ಮಲ್ಯ ಇವರಿಗೆ ಪ್ರೀತಿಯ ಕಾಣಿಕೆ. ಸುಜಾತಾ ನಾಯಕ್ ಮ್ಯಾಮ್, ಮಾಲಿನಿ ಕೇಶವ್ ಪ್ರಸಾದ್ ಇವರಿಗೆ ಮೊಮೆಂಟಮ್.
ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನ್ನು ಮಾತಾಡಿದೆ ಭಾವನೆ ಬಾಕಿವೆ ತೇಲಿ ನೂರಾರು ಮೈಲಿಯೂ ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡೂ ಸಹ ಏನನ್ನು ಮಾತಾಡಿದೆ ಭಾವನೆ ಬಾಕಿವೆ ಚಪ್ಪಾಳೆ ಬರ್ಬೋದಾ? ಥ್ಯಾಂಕ್ ಯು. ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ, ಕದ್ದು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ. ನೆರಳುಗಳು ಸ್ಪರ್ಶ ಬಯಸುತ್ತಿವೆ, ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ. ಎಂಥ ವೇಗ ಈ ತವಕ ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ಇನ್ನೂ ನೋಡಿಲ್ಲ ಈ ತನಕ. ಪ್ರೀತಿಗೆ ಒಂದ್ ಹೆಜ್ಜೆ ಮುಂದಾಗಿವೆ. ಏನನ್ನು ಮಾತಾಡಿದೆ ಯಾತಕ್ಕೆ ಹೀಗಾಗಿದೆ